ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರ. ಆತ್ಮೀಯರೇ, BJಪಿಗರು ಜೋರಾಗ್ತಾ ಇದ್ದಾರೆ, ಜೋರಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಒಂದಾಗಿದ್ದೀವಿ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ, ಜನರಿಗೆ ತಿಳಿಸ್ತಾ ಇದ್ದಾರೆ. ಈ ಎರಡೂ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆಯಲ್ಲಂತೂ ಇವತ್ತಿನಿಂದ ನಮ್ಮ ಯತ್ನಾಳರ ಭಾಷಣ ಯಾವ ರೀತಿ ಇರ್ಬೋದು, ಏನೇನು ಮಾಡ್ಬೋದು, ಎಷ್ಟರ ಮಟ್ಟಿಗೆ ಕಂಪನವನ್ನು ಹುಟ್ಟಿಸ್ಬೋದು, ಹಿಂದುತ್ವವಾದಿಗಳ ಮತಗಳನ್ನು ಜೊತೆಗೆ ಇನ್ನುಳಿದ ಮತಗಳನ್ನು ಭೇಟಿಯಾಡುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆದೀತು ಅನ್ನೋ ಬಗ್ಗೆ ಚರ್ಚೆನೂ ಶುರುವಾಗಿಬಿಟ್ಟದ. ಯಾಕಂದರೆ ಈಗಾಗಲೇ ಪ್ರಮುಖ ವಿರೋಧಿ ಯಾರಪ್ಪ ನಮ್ಮ ಯತ್ನಾಳರಿಗೆ, ಬಸವನಗೌಡ ಪಾಟೀಲ್ ಯತ್ನಾಳರಿಗೆ ಅಂದರೆ ಒಂದಿದ್ದು ನಮ್ಮ ಯಡಿಯೂರಪ್ಪನವರು, ಅವ್ರ ಮಗ ವಿಜಯೇಂದ್ರ, ಅವ್ರ ಫ್ಯಾಮಿಲಿ ಒಟ್ಟಾರೆ ಅವರೇ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಬರಲಪ್ಪ ಅಂತೇಳಿ. ಯಾಕಂದ್ರೆ ಉಚ್ಚಾಟನೆ ಆದಿದ್ದು ಇವರು ವಿರೋಧವಾಗಿ ಮಾತಾಡಿ ನಮ್ಮ ಈ ಗೌಡರು ಹೊರಗೆ ಬಂದುಬಿಟ್ಟಿದ್ರು. ಈಗ ಹೊರಗೆ ಬಂದ ಮೇಲೆ ಅವರು ಒಂದು ರೀತಿ ಏಕಾಂಗಿ ಆದಂಗೆ ಆಗಿ ಹೋಗಿಬಿಟ್ಟಿದ್ದಾರೆ. ಮಾತಾಡ್ತಾರಷ್ಟ ಇನ್ನುಳಿದ ಅವ್ರ ಫ್ರೆಂಡ್ಸ್ ಭಿನ್ನಮತಿಯವರು, ಆದ್ರೆ ಯಾರೂ ಅವ್ರ ಜೊತೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅವ್ರಿಗೂ ತಪ್ಪು ಮಾಡಿದ್ನೇನೋ ಅನ್ನೋದು ಭಾವ ಇರಬಹುದಿಲ್ಲ ಅಂತಲ್ಲ. ಹೀಗಾಗಿ ನಮ್ಮ ವೀರಣ್ಣ ಚರಂಜಿ ಮಾಡ್ರಪ್ಪರ ಫೋನ್ ಮಾಡಿದ್ರೆ ಸಾಕ, ನಾ ಬಂದುಬಿಟ್ಟೆ ಅನ್ನುವಂಥ ಮಾತನ್ನು ಅವ್ರು ಆಡುವಂಥ ಮಾತು ಕೇಳಿದಾಗ ಸಹಜವಾಗಿ ಅನ್ನಿಸ್ತದೆ ಅವರು ಪಾಪ ಸೋಲ್ತಾ ಇದ್ದಾರೆ ಮಾನಸಿಕವಾಗಿ ಅಂತ. ಏನೂ ಇರಲಿ, ಇದರಿಂದಾಗೆ ಎಷ್ಟರ ಮಟ್ಟಿಗೆ BJಪಿಗೆ ಅದರಲ್ಲೂ ಬಾಗಲಕೋಟೆಯಲ್ಲಿ ನಮ್ಮ ವೀರಣ್ಣ ಚರಂತಿ ಮಠದಲ್ಲಿ ಗೆಲ್ಲೋದಕ್ಕೆ ಒಂದು ಕಾರಣ ಆಗ್ಬೋದು ಅನ್ನೋದು ಬಾಗಲಕೋಟೆ ತುಂಬ ಚರ್ಚೆ ನಡೀತಾ ಇದೆ. ಅದರಲ್ಲೂ ನಗರ ಪ್ರದೇಶದಲ್ಲೇ ಇವರು ಬರೋದು ಭಾಳ ಸ್ವಾಗತಾರ್ಹ ಅಂತೇಳಿ ಅಲ್ಲಿಯ ಸಂಘ ಪರಿವಾರ ಜನ ಇವರು ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಯತ್ನಾಳ್. ಆದರೆ ಹಳ್ಳಿಗಳಲ್ಲಿ ಇವ್ರನ್ನ ಆ ರೀತಿ ಸ್ವಾಗತ ಮಾಡ್ತಾರ, ಇವ್ರ ಪರವಾಗಿ ಮತ ಬದಲಾವಣೆ ಆಗ್ತಾವ ಅನ್ನೋದು ಇನ್ನೂ ಬಗೆಹರಿಲಾರದ ಪ್ರಶ್ನೆಗಳಂತ. ಆದರೂ ಬಂದಿದ್ದಾರೆ. ಬಾಗಲಕೋಟೆ ನಗರ ಸುತ್ತಮುತ್ತ ಪ್ರಭಾವ ಇರೋದ್ರಿಂದಾಗಿ, ಜೊತೆಗೆ ವೀರಣ್ಣ ಚರಂಜಿ ಮಠ ಸಹಿತ ಮೊದಲಿಂದ ಅಲ್ಲಿ ಒಂದು ಜನಕ್ಕೆ ಈ ಸಂಘ ಪರಿವಾರದ ವಿಚಾರಗಳನ್ನು ಅಲ್ಲಿ ಬಿತ್ತಿದ್ದರಿಂದಾಗಿ ಸಹಜವಾಗಿ ನಮ್ಮ ಯತ್ನಾಳರಿಗೆ ಒಂದಿಷ್ಟು ಬಲ ಬರುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನುಳಿದವರೆಲ್ಲ ನಾಯಕರು ಈಗ ಬಾಗಲಕೋಟೆ ತುಂಬ ಸುತ್ತಾಗ್ತಾ ಇದ್ದಾರೆ. ಸರಿ ಬರ್ತಾ ಇದೆ 9ನೇ ತಾರೀಕಲ್ಲ, ಎಲ್ಲರಿಗೂ ಒಂದಿಷ್ಟು ಪ್ರೆಷರ್ ಇದ್ದೇ ಇರೋದು. ಹೀಗಾಗಿ ಇಲ್ಲ ಈ ರೀತಿಯಾಗಿ ನಡೆದಿದ್ರೆ ದಾವಣಗೆರೆಯಲ್ಲೇ ಇನ್ನಷ್ಟು ಹೆಚ್ಚಿಗೆ ತಮ್ಮ ಒಗ್ಗಟ್ಟನ್ನು ತೋರಿಸ್ತಾ ಇದ್ದಾರೆ ನಮ್ಮ ಇವರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು. ಯಾಕಂದ್ರೆ ಅಲ್ಲಿ ಸಿದ್ದೇಶ್ವರ ಮತ್ತು ಇವ್ರ ಮಧ್ಯದಲ್ಲೇ ಟಗ್ ಆಫ್ ವಾರ್. ಹೀಗಾಗಿ ಅಲ್ಲಿ ಮತ್ತು ಮೇಲಾಗಿ ಟಿಕೆಟ್ ಕೊಟ್ಟಿದ್ದು ಯಾರಿಗೆ? ಸಿದ್ದೇಶ್ವರ ಅವರ ಫಾಲೋವರ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತಿದ್ದ ವಿಷಯದ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ. ಅಲ್ಲೇ ಮತ್ತು ಇನ್ನೊಂದು ಅಲ್ಲಿ ಲಾಭ ಏನದಪ್ಪ ಅಂದರೆ ಒಗ್ಗಟ್ಟಾಗೋದ್ರಿಂದ ಅಲ್ಲಿ ಮತಗಳು ವಿಶೇಷವಾಗಿ ಕಾಂಗ್ರೆಸ್ನ ಹೊಡೆದು ಬರೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮುಸ್ಲಿಂ ಮತಗಳನ್ನು ಒಲಿಸ್ಕೋಬೇಕಾಗಿದೆ. ಅದಕ್ಕಾಗಿ ಅಲ್ಲೇ ಒಂದು ರೀತಿ ಸಾಫ್ಟ್ ಕಾರ್ನರ್ ನಮ್ಮ ಯಡಿಯೂರಪ್ಪನವರು ಅವರನ್ನು ಅಲ್ಲಿ ಮುಂದೆ ಬಿಡ್ತಾ ಇದ್ದಾರೆ, ಅವರು ಮುಂದೆ ಹೋಗ್ತಾ ಇದ್ದಾರೆ. ಒಂದು ಮುಸಲ್ಮಾನರಲ್ಲೇ ಉಳಿದವರಲ್ಲಿ ಇರುವಷ್ಟೇ, ಉಳಿದವ್ರ ಮೇಲೆ ಇರುವಷ್ಟೇ ಯಡಿಯೂರಪ್ಪನವ್ರ ಮೇಲೆ ಇಲ್ಲ ಅನ್ನೋದಿಲ್ಲ ಗಮನಿಸಬೇಕಾಗಿದೆ. ಯಾಕಂದ್ರೆ ಹಿಂದೆ ವಾಜಪೇಯಿ ಅವರಿದ್ದರು. ವಾಜಪೇಯಿ ಅವರಿದ್ದಾಗ ವಿಶೇಷ ಮುಸ್ಲಿಮರನ್ನು ವಿರೋಧ ಮಾಡ್ತಾ ಇರಲಿಲ್ಲ. ಇರಲಪ್ಪ ಒಬ್ಬ ಸೌಮ್ಯವಾದಿ ಇದ್ದಾರೆ ಅಂತ ತಿಳ್ಕೊಂಡಿದ್ರು. ಹಂಗಿಲ್ಲ, ಯಡಿಯೂರಪ್ಪರ ಪ್ರಭಾವ ಇಲ್ಲಿ ಆಗೋ ಸಾಧ್ಯತೆ ಇರೋದ್ರಿಂದ ಅವರು ಸಹಿತ ಸಿದ್ದೇಶ್ವರ ಜೊತೆಗೆ ಅಲ್ಲಿ ಪ್ರಚಾರದಲ್ಲಿ ಜೋರಾಗಿ ಅಡ್ಡಾಡ್ತಾ ಇದ್ದಾರೆ. ಇದರಿಂದಾಗಿ ಅಲ್ಲಿ BJಪಿ ಗೆಲ್ಲುವ ಅವಕಾಶ ಹೆಚ್ಚಾಗ್ತಾ ಇದ್ದಾವೆ. ಈಗಿರೋ ಚಿಂತೆ ಅವರು ಬಾಗಲಕೋಟೆ, ಆ ಬಾಗಲಕೋಟೆ ಚಿಂತೆ ಈಗ ಯಡಿಯೂರಪ್ಪನವರು ಒಪ್ಪಿದ್ದರಿಂದಾಗಿ ಯತ್ನಾಳ್ ಒಳಗೆ ಬಂದಿದ್ದರಿಂದಾಗಿ ಅಲ್ಲಿಯೂ ಸಾಲ್ವ್ ಆಗ್ಬೋದಾ ಅನ್ನುವಂಥದ್ದು. ಆದರೆ ಇವರೆಲ್ಲರೂ ಅಂದುಕೊಂಡಷ್ಟು ಸುಲಭವಾಗಿ ಎರಡೂ ಕಡೆ ಸಾಲ್ವ್ ಆಗಿಲ್ಲ, ಆಗೋ ಸಾಧ್ಯತೆಗಳೂ ಇಲ್ಲ. ಯಾಕೆಂದರೆ ಒಂದೇ ವಾರದಲ್ಲಿ ಒಂದೇ ದಿನದಲ್ಲಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲ ವಿಚಾರಗಳು ಭಾಳಷ್ಟು ಜನರಲ್ಲಿದ್ದಾವೆ. ಆದರೆ ಬದಲಾವಣೆ ಆಗೇ ಆಗ್ತದೆ ಅನ್ನೋದಕ್ಕೆ ಯಾವುದೇ ಆಧಾರಗಳಿಲ್ಲ. ಯಾಕಂದ್ರೆ ನಮ್ಮ ಯತ್ನಾಳರು ಹೌದು ಹಿಂದುತ್ವದ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ಹೇಳ್ತಾರೆ, ಜನರಿಗೆ ಪ್ರೋತ್ಸಾಹ ಮಾಡ್ತಾರೆ, ಎಲ್ಲ ಮಾಡಿದರೂ ಸಹಿತ ಮತಗಳಾಗಿ ಪರಿವರ್ತನೆ ಆಗ್ತಾವ ಅನ್ನೋದು ಈ ಸಲ ಹೊರಗೆ ಹತ್ತುವಂಥ ಕೆಲಸ ಆಗಿದೆ. ಯಾಕಂದ್ರೆ ಮಾತಾಡಿದ ಮಾತು ಕೇಳ್ತಾರೆ, ಆದರೆ ಅದಕ್ಕೆ ಚೀಟಿನೂ ಹಾಕ್ತಾರೆ, ಎಲ್ಲನೂ ಮಾಡ್ತಾರೆ, ಆದರೆ ಅವರು ಮತ ಹಾಕ್ತಾರ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನಿದೇ ಕಾಲಕ್ಕೆ ಯಡಿಯೂರಪ್ಪನವ್ರು ಮಾತ್ರ ಈ ವಿಷಯದಲ್ಲಿ ಒಂದು ಜಾನ್ ನಡೆನಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ತಾವು ವಿರೋಧ ಮಾಡೋಕ್ಕಿಂತರೂ ಅವ್ರು ತೊಗೊಂಡು ಅಂತೇಳಿ ಸ್ವತಃ ವೀರಣ್ಣ ಚರಂಜಿ ಮಠಕ್ಕೆ ಬಂದಿದ್ದರಿಂದಾಗೆ ಪ್ರಚಾರಕ್ಕೆ ಆಟೋಮೆಟಿಕ್ಕಾಗಿ ಒಪ್ಪಿಗೆ ಕೊಟ್ಟು ತೊಗೊಂಡು ಮಾಡಪ್ಪ ಪ್ರಚಾರ ಅನ್ನುವಂಥ ಮಾತಾಡಿದ್ದಾರೆ. ಅಂದ್ರೆ ತನ್ನ ಮೇಲೆ ಯಾವುದೇ ಆರೋಪಗಳನ್ನು ಹೊರಿಸಿಕೊಳ್ಳಾರದ
ಈಗ ನಿಮ್ಗೆ ಹಿಂದಿನ ಎಪಿಸೋಡ್ಗಳು ಹೇಳಿದ್ದೀನಿ, ಗೆದ್ದರೆ ಅದು ಕ್ರೆಡಿಟ್ ನಮಗೆ ಆಗ್ತದಪ್ಪ, ಕ್ರೆಡಿಟ್ ನಮಗೆ ಸಿಗ್ತದೆ. ಯಾಕಂದ್ರೆ ಮುಂದಿನ ಒಂದು ಡೆವಲಪ್ಮೆಂಟ್ಗಳು ಅದೇ ರೀತಿ ಇದ್ದಾವೆ. ಅದಕ್ಕೆ ಗೆಲ್ಲುವ ಸಲುವಾಗಿ ಅವರು ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಅನಗತ್ಯ ನಮ್ಮೊಳಗೆ ನಾವು ಭಿನ್ನ ಮತವನ್ನು ಸ್ಥಾಪನೆ ಮಾಡ್ಕೊಂಡು ಜಗಳಾಡ್ತಾ ಹೋದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನೋಂಥದ್ದು ಅವ್ರಿಗೆ ಕನ್ಫರ್ಮ್ ಅದ. ಯಾಕಂದ್ರೆ ಮನುಷ್ಯ ಗೊತ್ತಾಗೋದು ಯಾವಾಗಂದ್ರೆ ನಾವು ಹೊರಗೆ ಬಂದಾಗ ಏನಾಗ್ಬೋದು ಅನ್ನುವಂಥ ಮತ್ತು ಯಾವ ರೀತಿಯಾಗಿ ನಾವು ಇದ್ದಂಥವ್ರದನ್ನು ಎದುರಿಸ್ಬೋದು ಅನ್ನೋದು ಸಮಸ್ಯೆ ಎದುರಿಗೆ ಬಂದಾಗ ಗೊತ್ತಾಗುವಂಥ ವಿಷಯಗಳಿದಾವೆ. ಹೀಗಾಗಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ನಮ್ಮ ಯತ್ನಾಳ್ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಮತಗಳಾಗಿ ಎರಡೂ ಕಡೆ ಆಗ್ತಾವ ಅನ್ನುವಂಥ ಮತ್ತು ಪ್ರಶ್ನೆಗಳನ್ನು ಕೇಳಿದಾಗ ಸಹಜವಾಗಿ ಜನರ ಸರ್ವೆಗಳು ನೋಡಿದಾಗ ಈಗೂ ಸಹಿತ ಅದೇ ರೀತಿ ಅದ. ಹಳ್ಳಿಗಳಲ್ಲೇ ಈಗಾದರೂ ಸಹಿತ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಕಾಂಗ್ರೆಸ್ ಕಡೆ ಒಲವದ, ಅದರಲ್ಲೂ ಬಾಗಲಕೋಟೆ ಏರಿಯಾದಲ್ಲಿ ಮೇಟಿ ಒಲವ ಅದ. ಆದರೆ ಇದೇ ಒಂದು ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಈ ದಾವಣಗೆರೆಯಲ್ಲೇ ವಿಶೇಷವಾಗಿ ಈಗಾಗಲೇ ಹೇಳಿದಂಗೆ ನಿಮಗೆ ಈ ಮಲ್ಲಿಕಾರ್ಜುನ ಅವರು ಎಡವಟ್ಟಿನಿಂದಾಗಿ ಒಂದಿಷ್ಟು ತೊಂದರೆ ಆಗ್ಯದ. ಅದನ್ನು ಸದುಪಯೋಗ ಮಾಡ್ಕೋಬೇಕಂತೇಳಿ ಇವತ್ತು ನಮ್ಮ ಯಡಿಯೂರಪ್ಪನವರು, ಯಾಕಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಮಾತನ್ನು, ಯಡಿಯೂರಪ್ಪನವರು ಒಪ್ಪಿದ್ದಿನ ಒಂದೇ ಕಾರಣಕ್ಕಾಗಿ, ಯಾಕಂದ್ರೆ ತಿಕ್ಕಾಡ್ರೆ ಬೇಡ ಆಗ್ಯದ ಅವರಿಗೆ ಮುಂಬರುವ ದಿನಗಳಲ್ಲೇ. ಯಾಕಂದರೆ ಒಂದು ವೇಳೆ BJP ಅಧಿಕಾರಕ್ಕೆ ಬರೋ ಕೇಳಿದಪ್ಪ ಅಂದ್ರೆ ಅದು ಅನುಕೂಲ ನನ್ನ ಸಂತತಿಗೆ ಆಗಲಿ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಆ ದಿಶೆಯಲ್ಲಿ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡೋಣ. ಆದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಮಾತ್ರ BJP ಒಂದು ಪ್ರಚಾರ ಮಾಡೋದು ನೋಡಿದಾಗ ಗೆಲ್ಲುವ ಎಲ್ಲ ಸಾಧ್ಯತೆಗಳನ್ನ ಸಹಿತ ಅದು ಇನ್ನೂ ಓಪನ್ ಆಗಿ ಇಟ್ಟದ. ಯಾಕಂದ್ರೆ ಈಗ ನಾವು ಹೇಳ್ತಿಲ್ಲ ನಿಮಗೆ ಯತ್ನಾಳ್ ತಮಗೆ ಬೇಡಾಗಿದ್ರು ಸಹಿತ ಅವ್ರು ಮಾಡಲಿಪ್ಪ ಪ್ರಚಾರ, ನಮಗೆ ಮತಗಳು ಬರಲಿ, ಮತದ ಬ್ಯಾಟೆ ಆಗಲಿ ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಯಡಿಯೂರಪ್ಪ ಯತ್ನಾಳ್ ಜೋಡಿ ಗೆಲ್ಲಿಸಿ ಕೊಡ್ತದನ BJPಗೆ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಇದ್ರೂ ಸಹಿತ ಇದು ದಾವಣಗೆರೆ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತೈತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಯತ್ನಾಳರ ಭಾಷೆ ಹೆಂಗಪ್ಪ ಅಂದ್ರೆ ಪ್ರಚೋದನಕಾರಿ ಮತ್ತು ಮನಸ್ಸಿಗೆ ಒಂದಿಷ್ಟು ನೋವಾಗುವಂಥ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಮುಸ್ಲಿಂ ವಲಯದ ಮೇಲಂತೆ ಭಾಳ ತೀಕ್ಷ್ಣವಾಗಿ ಮಾತಾಡ್ತಿರ್ತಾರೆ. ಅವು ಮೋಸ್ಟ್ಲಿ ಇವತ್ತು ಈ ದಾವಣಗೆರೆಯಲ್ಲೂ ಮತಗಳ ಹರಿದು ಹಂಚಿ ಹೋಗೋದಂಗೆ ತಳೆದ್ರೆ ಸಾಕಾಗ್ಯದ. ಅಂದರೆ ಒಟ್ಟಾರೆಯಾಗಿ ನಿಮ್ಮೊಂದೀಗ ಈ ಹೇಳುತ್ತಿರುವಂಥ ಒಂದೇ ವಿಷಯ ಏನಪ್ಪ ಅಂತಂದ್ರೆ BJP ಮತ್ತು ಕಾಂಗ್ರೆಸ್ ಜೋರ್ದಾರಾಗಿ ನಾವು ಗೆಲ್ಲುವ ಎಲ್ಲ ಏನೇನು ಸಾಧ್ಯದ ಆಪ್ಷನ್ಗಳೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಈ ಒಂದು ವಿಷಯದಲ್ಲಿ JDS ಮೌನ ಹಿಂದೆ ಸರಿದ ಅಂತಂದಾಗ ಸಹಜವಾಗಿ JDS ಇದು ಗರ್ಡ್ ಅಲ್ಲ. ಆದರೂ ಸಹಿತ ಬಾಗಲಕೋಟೆಯಲ್ಲಿ ಅವರು ಅಭ್ಯರ್ಥಿಗಳು ಅಥವಾ ಅವರ ಸಂಘಟನೆ ಇದ್ದಿದ್ದೇನು ಸುಳ್ಳಲ್ಲ. ಆ ದಿಶೆಯಲ್ಲಿ ಅವರು ಪ್ರಯತ್ನ ಮಾಡಿ ಈ ಒಂದು ಪಕ್ಷಕ್ಕೆ ಅಂದರೆ ಗೆಳೆಯ ಪಕ್ಷ ಯಾರು BJPಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಆದರೂ ಕೆಲವರು ಇಲ್ಲ ನಾವು ಮಾಡ್ತಾಯಿದ್ದೀವಿ, ಬಂದು ಪ್ರಸಾರ ಮಾಡ್ತಾಯಿದ್ದೀವಿ ಅಂತೇಳಿ. ಯಾಕಂದರೆ ಮೂಲತಃ ನಮ್ಮ ಶ್ರೀನಿವಾಸ್ ಏನು ನಮ್ಮ ದಾಸ್ ಕರಿಯಪ್ಪ ಇದ್ದಾರೆ, ಅವ್ರ ಮೂಲತಃ ಏನಪ್ಪ ಅಂತಂದ್ರೆ JDS ಅವ್ರ ಸಲುವಾಗಿ ಆದರೂ ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಎಂಟ್ರಿ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ, ಆಗ್ಬೋದು ಅನ್ನುವಂಥ ಮಾತುಗಳಿದ್ದಾವೆ. ಒಟ್ಟು ಈ ಇಬ್ಬರ ಮಧ್ಯದಲ್ಲೇ ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲೇ ಗೆದ್ದಂತಿರ್ಬೇಕು ಅನ್ನೋದು ಛಲ ಸಾಕಷ್ಟಿದ್ದರು. ಗೆಲ್ಲೋರು ಒಬ್ಬರು ಯಾರು ನೋಡೋಣ, ಅದನ್ನು ಮತ್ತಿನ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.